ಫೋನ್ ಸ್ವಿಚ್ ಆಫ್ ఏం చెప్పింది కాడ ఏం ಇವತ್ತು ಮುಳಬಾಗಿಲು ತಾಲೂಕಿಗೆ ಒಂದು ಶುಭ ದಿನ. ನಮ್ಮ ಸ್ಥಳೀಯರಾದಂತಹ ಶತ್ರುಘ್ನಗೌಡರು ಮತ್ತು ಅವರ ಕುಟುಂಬದವರು ಕೂಡ ಇವತ್ತು SVA ಸ್ಮಾರ್ಟ್ ಅನ್ನು MEA ಸ್ಮಾರ್ಟ್ ಅನ್ನು ಈ ಒಂದು ಬೃಹದಾದ ಮಾಳಿಗೆಯನ್ನ ಪ್ರಾರಂಭ ಮಾಡಿದ್ದಾರೆ. ಮುಳಬಾಗಿಲು ತಾಲೂಕಿನಲ್ಲಿ ಇದು ಬಹಳ ಬೇಕಾಗಿತ್ತು. ಯಾವುದೋ ಮಲ್ಟಿನ್ಯಾಷನಲ್ ಕಂಪನಿಯ ಕೆಲವು ಒಂದು ಎರಡೋ ಬಿಟ್ರೆ ಯಾವುದು ಕೂಡ ಎಲ್ಲಾ ಇವನು ಸಿಗುವಂತಹ ಮಳಿಗೆಗಳು ಮುಳಬಾಗಿಲಿನಲ್ಲಿ ಇರಲಿಲ್ಲ. ಇವತ್ತು ಪ್ರಾರಂಭ ಮಾಡಿರೋದು ನಮ್ಗೆಲ್ಲರಿಗೂ ಕೂಡ ಬಹಳ ಸಂತೋಷವಾದಂತಹ ವಿಚಾರ. ಮುಂದಿನ ದಿನಗಳಲ್ಲಿ ಈ ಒಂದು ಮಳಿಗೆ ಯಶಸ್ವಿಯಾಗಿ ಇನ್ನೂ ಅನೇಕ ಮಳಿಗೆಗಳನ್ನ ಇವರು ತೆಗೀಲಿ ಅಂತೇಳಿ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ನಾನು ಇವತ್ತು ಪ್ರಾರ್ಥಿಸ್ತಾ ಇದ್ದೇನೆ. ನಮ್ಮ ಮುಳಬಾಗಿಲಲ್ಲಿ ಈ ಒಂದು ಮಾರ್ಟ್ ತೆಗೆದಿದ್ದಾರೆ. ಯಾಕಂದ್ರೆ ರೈತಾಪಿ ವೃತ್ತಿಯಿಂದ ಬಂದು ಇವತ್ತಿನ ಈ ಒಂದು ಮಟ್ಟಕ್ಕೆ ಬೆಳೀತಾರೆ. ತುಂಬಾ ಸಂತೋಷ ವಿಷಯ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಉನ್ನತ ಮಟ್ಟದಲ್ಲಿ ಬೆಳೆಯಲಿ. ಒಂದು ಒಳ್ಳೆಯ ರೀತಿಯಲ್ಲಿ ರೀಸನಬಲ್ ಆಗಿ ಏನು ಒಂದು ರೇಟ್ ಅನ್ನು ಮಾಡಿದ್ದಾರೆ. ಬಹುಶಃ ಅದೇ ರೀತಿ ಮುಂದುವರಿಯಲಿ, ಜನಕ್ಕೂ ಸಹ ಅನುಕೂಲ ಆಗಲಿ, ಇವರು ಸಹ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಕಾಣಲಿ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಏನು ನನ್ನ ಸೋದರದಂತ ಛತ್ರುಘ್ನಗೌಡರು ಒಂದು MES ಒಂದು ಮಾಲನ್ನು ತೆರೆದಿದ್ದಾರೆ. ಇದು ಒಂದು ಶುಭ ಸಂಕೇತ. ಯಾಕಂತ ಹೇಳಿದ್ರೆ ನಮ್ಮ ಛತ್ರುಘ್ನಗೌಡರು ಆಗಿರ್ಬೋದು, ನಾನಾಗಿರ್ಬೋದು, ಬಹುತೇಕ ಇಲ್ಲಿರ್ತಕ್ಕಂಥವ್ರು ನಾವು ಹಳ್ಳಿಗಾಡಲ್ಲಿ ಹುಟ್ಟಿರ್ತಕ್ಕಂಥವ್ರು, ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಒಂದು ಕಷ್ಟಾರ್ಜಿತವಾಗಿ ನಮ್ಮ ಛತ್ರುಘ್ನಗೌಡರು ಒಂದು ಶ್ರಮ ವಹಿಸಿ ಕೆಲಸ ಮಾಡಿ ಒಂದು ಈ ಮಟ್ಟಕ್ಕೆ ಬೆಳೆದು ಈ ಒಂದು ಮಾರ್ಟ್ ಅನ್ನ ಪ್ರಾರಂಭಿಸಿ ಇವತ್ತು ಜನರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲೂ ಕೂಡ ಇವತ್ತು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮುಳಬಾಗಿಲು ನಗರ ಬೃಹತ್ಕಾರವಾಗಿ ಬೆಳೀತಾ ಇದೆ. ಅದಕ್ಕೆ ಅನುಗುಣವಾಗಿ ಜನಸಂಖ್ಯೆನೂ ಬೆಳೀತಾ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಮಾಲ್ಗಳು ಅತ್ಯವಶ್ಯಕ ಒಂದು ಮುಳಬಾಗಿಲಿಗೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಛತ್ರುಘ್ನಗೌಡರು ಅದನ್ನು ಯೋಚನೆ ಮಾಡಿ ಈ ಒಂದು ಒಳ್ಳೆ ಸುಚಿತವಾದಂತಹ ಒಂದು ಮಾರ್ಟನ್ನು ಇವತ್ತು ಪ್ರಾರಂಭ ಮಾಡಿ ಜನರಿಗೆ ಒಂದು ಅನುಕೂಲ ಮಾಡುವಂತ ಒಂದು ಕೆಲಸವನ್ನು ಇವತ್ತು ಅವರು ಏನ್ ಮಾಡಿದ್ದಾರೆ. ಇವತ್ತು ಏನು ಒಂದು ಒಳ್ಳೆಯ ಒಂದು ಬಹಳ ಒಳ್ಳೆ ದೊಡ್ಡ ಆಸೆಯನ್ನು ಇಟ್ಕೊಂಡು ಒಂದು ಜನರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನು ಇವತ್ತು ಮಾಡಿದ್ದಾರೆ, ನಿಜವಾಗ್ಲೂ ಕೂಡ ಅವರ ಆಸೆ ನೆರವೇರಲಿ. ಈ ತಾಲೂಕಿನ ಜನತೆಗೆ ಅವರಿಂದ ಒಳ್ಳೆಯ ಒಂದು ಸೇವೆ ಸಿಕ್ಕಲಿ ಅಂತ ಹೇಳ್ತಾ ಆ ಭಗವಂತ ಅವರಿಗೆ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಈ ಒಂದು ಮಾಲು ಒಂದು ಅತ್ಯುನ್ನತ ಒಂದು ಮಟ್ಟಕ್ಕೆ ಬೆಳಿಲಿ, ಚೆನ್ನಾಗಿರ್ಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಆಶಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.